ಕಡಲ ನಗರಿ ಮಂಗಳೂರಿನಲ್ಲಿ ವರುಣ ಆರ್ಭಟ ಜೋರಾಗಿದೆ. ಇದರ ನಡುವೆ ಕಡಲ ಆರ್ಭಟವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಒಂದು ಕಡಲ ಆರ್ಭಟಕ್ಕೆ ಮಂಗಳೂರು ಹೊರವಲಯದ ಕುಳಾಯಲ್ಲಿ ನಿರ್ಮಾಣ ಮಾಡ್ತಿದ್ದಂಥ ಏನು ಮೀನುಗಾರಿಕಾ ಜೆಟ್ಟಿ ಎಂದೆ ಅದಕ್ಕೆ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಸಮುದ್ರ ಪಾಲಾಗಿದೆ. ನಾನೀಗ ಅದೇ ನಿರ್ಮಾಣ ಹಂತದ ಜೆಟ್ಟಿ ಕಾಮಗಾರಿ ನಡೀತಾ ಇತ್ತು, ಅಲ್ಲೇ ಇದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿದೆ. ಇದರ ಜೊತೆಗೆ ಕಡಲು ಕೂಡ ಸಾಕಷ್ಟು ಪ್ರಕ್ಷುಬ್ಧಗೊಂಡಿರುವಂಥದ್ದು ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಇಲ್ಲಿ ಒಂದು ಕುಳಾಯಿಯಲ್ಲಿ, ಅಂದರೆ ಇದು ಕುಳಾಯಿ ಎನ್ನುವಂಥ ಪ್ರದೇಶ ಏನು ಸಮುದ್ರ ತೀರ ಬರುತ್ತೆ, ಇಲ್ಲಿ ಮೀನುಗಾರಿಕಾ ಜೆಟ್ಟಿಯೊಂದನ್ನು ನಿರ್ಮಾಣ ಮಾಡಲಾಗ್ತಿತ್ತು. ಕೇಂದ್ರ ಸರ್ಕಾರದ ಯೋಜನೆಯಿಂದ ಸುಮಾರು 198 ಕೋಟಿ ವೆಚ್ಚದಲ್ಲಿ ಇಲ್ಲಿ ಜೆಟ್ಟಿ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಇದಕ್ಕಾಗಿ ಪ್ರಮುಖವಾಗಿ ಬ್ರೇಕ್ ವಾಟರ್ಗಳನ್ನು ಹಾಕಬೇಕಾಗುತ್ತೆ. ಯಾಕಂತ ಹೇಳಿದರೆ ಸಮುದ್ರ ತೀರದಲ್ಲೇ ಈ ಒಂದು ಜೆಟ್ಟಿಯನ್ನು ನಿರ್ಮಾಣ ಮಾಡೋದ್ರಿಂದಾಗಿ ಅಲೆಗಳ ಹೊಡೆತದಿಂದ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಕಲ್ಲುಗಳನ್ನು ಹಾಕಲಾಗಿದೆ. ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಇಲ್ಲ ಮೀನುಗಾರರು ವ್ಯಕ್ತಪಡಿಸಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳನ್ನು ಗಮನಿಸ್ಬೋದು, ಅತ್ಯಂತ ಸಣ್ಣ ಪುಟ್ಟ ಕಲ್ಲುಗಳನ್ನು ಹಾಕಿರುವಂಥದ್ದು. ಇದು ಸಮುದ್ರದ ಏನು ರಕ್ಕಸ ಗಾತ್ರದ ಅಲೆಗಳು ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುತ್ತೆ. ಇಲ್ಲಿ ಗಮನಿಸ್ಬೋದು ಸಾಕಷ್ಟು ಕಲ್ಲುಗಳನ್ನು ಹಾಕಲಾಗಿತ್ತು, ಆದರೆ ಅದೆಲ್ಲವೂ ಕೂಡ ಇದೀಗ ಸಮುದ್ರ ಪಾಲಾಗಿರುವಂಥದ್ದು. ಹೀಗಾಗಿ ಮೀನುಗಾರರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಈ ಒಂದು ಜೆಟ್ಟಿ ನಿರ್ಮಾಣ ಕಾರ್ಯವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಮೀನುಗಾರಿಕೆಯನ್ನು ಅಥವಾ ಏನು ಬೋಟ್ಗಳನ್ನು ನಿಲ್ಲಿಸುವಂಥದ್ದು ಇರ್ಬೋದು ಅಥವಾ ಮೀನುಗಾರಿಕಾ ಚಟುವಟಿಕೆಯನ್ನು ನಡೆಸುವಂಥದ್ದು ಯಾವ ರೀತಿಯಾಗಿ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವು ಗಮನಿಸ್ಬೋದು ಈ ಭಾಗದಲ್ಲಿ ಈ ಪೂರ್ತಿ ಪ್ರದೇಶದಲ್ಲಿ ಮೀನುಗಾರಿಕಾ ಜೆಟ್ಟಿ ಬರುತ್ತೆ. ಅಂದರೆ ಸಾಕಷ್ಟು ವರ್ಷಗಳ ಕನಸಾಗಿತ್ತು, ಆ ಬೇಡಿಕೆಯಾಗಿತ್ತು ಇಲ್ಲಿನ ಮೀನುಗಾರರದ್ದು ಈ ಭಾಗದಲ್ಲಿ ಮೀನುಗಾರಿಕೆ ಜೆಟ್ಟಿ ಆಗಬೇಕೆನ್ನುವಂಥದ್ದು. ಇದರಿಂದಾಗಿ ಸಾಕಷ್ಟು ನಾಡುದೋಣಿ ಮೀನುಗಾರಿಗೆ ಹೆಲ್ಪ್ ಆಗ್ತಿತ್ತು. ಆದರೆ ಇದೀಗ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ತಾ ಇರೋದ್ರಿಂದಾಗಿ ಎಲ್ಲವೂ ಕೂಡ ಇದೀಗ ಸಮುದ್ರ ಪಾಲಾಗುವಂಥ ಭೀತಿ ಎದುರಾಗಿರುವಂಥದ್ದು ಮತ್ತು ಇದರಿಂದ ಸಾಕಷ್ಟು ಸಮಸ್ಯೆಗೂ ಕೂಡ ಮೀನುಗಾರರು ಒಳಗಾಗಿರುವಂಥದ್ದು ನೀವು ಗಮನಿಸ್ಬೋದು. ಸಾಕಷ್ಟು ಎತ್ತರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿರುವಂಥದ್ದು. ಈಗಾಗಲೇ ಪ್ರಾರಂಭದಲ್ಲೇ ಈ ರೀತಿಯಾಗಿ ಸಮುದ್ರದ ಏನು ಆರ್ಭಟ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಡಲು ಪ್ರಕ್ಷುಬ್ಧಗೊಳ್ಳುತ್ತೆ. ಹೀಗಾಗಿ ಈಗ ಸದ್ಯ ಮಾಡಿರ್ತಕ್ಕಂಥ ಕಾಮಗಾರಿಗಳೆಲ್ಲವೂ ಕೂಡ ಸಮುದ್ರ ಪಾಲಾಗುವಂಥ ಆತಂಕವೂ ಕೂಡ ಇದೆ. ಇನ್ನು ಗಮನಿಸ್ಬೋದು ಈ ಭಾಗದಲ್ಲಿ ಹಾಕಿರ್ತಕ್ಕಂಥ ಏನು ಆ ಕಲ್ಲುಗಳಿರ್ಬೋದು ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯ ಮೀನುಗಾರರ ಆರೋಪ. ಮತ್ತು ಇದರ ಮೇಲುಸ್ತುವಾರಿ ಅಂದರೆ ಈ ಒಂದು ಜೆಟ್ಟಿ ನಿರ್ಮಾಣದ ಮೇಲುಸ್ತುವಾರಿಯನ್ನು ಇಲ್ಲಿನ ಸ್ಥಳೀಯ ಅಂದರೆ ಪ್ರಮುಖವಾಗಿ NMPA ನವಮಂಗಳೂರು ಪ್ರಾಧಿಕಾರ, ಬಂದರು ಪ್ರಾಧಿಕಾರ ಎಂದರೆ ಅದು ನೋಡ್ಕೊಳ್ಬೇಕಿತ್ತು. ಆದರೆ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಇಲ್ಲ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಜೆಟ್ಟಿಯ ಒಂದು ಭಾಗದಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಸಮುದ್ರ ಪಾಲಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಈ ಭಾಗದಲ್ಲಿ ನೀವು ಗಮನಿಸ್ಬೋದು, ಈ ಭಾಗದಲ್ಲಿ ಕೂಡ ಆ ಜೆಟ್ಟಿಯ ಒಂದು ಅಂದರೆ ಚೌಕಾಕಾರದಲ್ಲಿ ಒಂದು ಜೆಟ್ಟಿ ಬರುತ್ತೆ. ಹೀಗಾಗಿ ಈ ಭಾಗದಲ್ಲಿಯೂ ಕೂಡ ಏನು ಕಲ್ಲುಗಳನ್ನು ಹಾಕಿ ಅತ್ಯಂತ ಎತ್ತರವಾಗಿ ಮಾಡುವಂಥ ಕೆಲಸವನ್ನು ಇಲ್ಲಿನ ಏನು ಈ ಕಾಮಗಾರಿ ನೋಡ್ತಿರುವಂಥ ಸಂಸ್ಥೆ ಮಾಡ್ತಿರುವಂಥದ್ದು. ಆದರೆ ಇದೆಲ್ಲವೂ ಕೂಡ ಕಡಲು ಪಾಲಾಗುವಂಥ ಆತಂಕ ಇದೆ. ಈ ಭಾಗದಲ್ಲಿಯೂ ಕೂಡ ಮೇಲ್ಭಾಗದಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಕೆಳಕ್ಕೆ ಜಾರಿ ಬಿದ್ದಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಮೀನುಗಾರರು ಅಂದರೆ ಪ್ರಮುಖವಾಗಿ ಈ ಮಂಗಳೂರು ಭಾಗದಲ್ಲಿ ಸುಮಾರು 3000ಕ್ಕೂ ಹೆಚ್ಚು ನಾಡದೋಣಿ ಕುಟುಂಬ ಅಂದರೆ ಮೀನುಗಾರಿಕೆ ನಡೆಸುವಂಥ ಮೀನುಗಾರ ಕುಟುಂಬಗಳು ಕೂಡ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ಸದ್ಯ ಈಗ ಅವರು ಮೀನುಗಾರಿಕೆ ನಡೆಸುವಂಥದ್ದು NMPA ಬಂದರೆಂದೇ ಅದರಿಂದ ಹೋಗಿ ಮೀನುಗಾರಿಕೆಯನ್ನು ನಡೆಸ್ತಿದ್ದಾರೆ. ಆದರೆ ಇಲ್ಲಿ ಬಂದರಾದರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿಂದಲೇ ಹೋಗಿ ಇಲ್ಲೇ ಬೋಟನ್ನು ತಂದು ಇಲ್ಲೇ ಹಿಡಿದಂಥ ಮೀನುಗಳನ್ನು ಇಲ್ಲೇ ಅನ್ಲೋಡ್ ಮಾಡಿ ಇಲ್ಲಿಂದ ಬೇರೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಈಗ ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಜೆಟ್ಟಿ ಅವೈಜ್ಞಾನಿಕವಾಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಇದು ನಿರ್ಮಾಣ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ ಎನ್ನುವಂಥ ಆತಂಕ ಕೂಡ ಇಲ್ಲಿನ ಮೀನುಗಾರರಿಗೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.